ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಎವೋಮೈನ್ ಅನ್ನುವಂಥ ಒಂದು ಬ್ರ್ಯಾಂಡಿನ ಒಂದು ಮೆಡಿಸಿನ್ ಬಗ್ಗೆ, ಈ ಒಂದು ಮೆಡಿಸಿನ್ನ ಒಂದು ಯೂಸಸ್, ಬೆನಿಫಿಟ್ಸ್, ಸೈಡ್ ಎಫೆಕ್ಟ್ಸ್ ಬಗ್ಗೆ ಈ ಒಂದು ವಿಡಿಯೋನ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಒಂದು ನೋಡಲಿಕ್ಕೆ ನಿಮಗೆ ಈ ರೀತಿ ನಿಮಗೆ ಪ್ಯಾಕೇಜಿಂಗ್ ಸಿಗುತ್ತೆ. ಎವೋಮೈನ್ 25 mg. ಸೊ ಇದರ ಒಂದು ಡೋಸಾ ಹಂಗಿರುತ್ತೆ 25 mg. ಸೊ ಇದರ ಮಾಲಿಕ್ಯೂಲ್ ನೇಮ್ ಬಂದುಬಿಟ್ಟು, ಇದರಲ್ಲಿ ಏನು ಎಷ್ಟು ಮಾಲಿಕ್ಯೂಲ್ ನೇಮ್ ಪ್ರಮಾಣ ಹೇಳಿದ್ರೆ ನಿಮಗೆ ಇದರ ಒಂದು ಪ್ರಮಾಣ ಬಂದುಬಿಟ್ಟು ಪ್ರೋಮೆಥಾಸಿನ್ ಥಿಯೋಕ್ಲೇಟ್ ಟ್ಯಾಬ್ಲೆಟ್ಸ್ IP ಇಂಡಿಯನ್ ಫಾರ್ಮಕೋಪಿಯಾ. ಎಷ್ಟು mg ಇರುತ್ತಪ್ಪ ಅಂತಂದರೆ ಈ ಒಂದು ಟ್ಯಾಬ್ಲೆಟ್ನಲ್ಲಿ ನಿಮಗೆ ಒಂದು 25 mg ಈ ಒಂದು ಟ್ಯಾಬ್ಲೆಟಲ್ಲಿ ನಿಮ್ಗೆ ಸಿಗುತ್ತೆ ಎವೋಮೈನ್ ಅನ್ನುವಂಥದ್ದು. ಇದರ ಪ್ಯಾಕೇಜಿಂಗ್ ಬಂದುಬಿಟ್ಟು ಸಿಂದರೆ ಹತ್ತಿರದ ಒಂದು ಪ್ಯಾಕೇಜಿಂಗ್ ಇದಾಗಿರುತ್ತೆ. ಇದು ನೋಡಲಿಕ್ಕೆ ನಿಮಗೆ ಈ ರೀತಿ ಕಾಣುತ್ತೆ. MRP ಬಂದುಬಿಟ್ಟು ಸಿಂದರೆ 55.98 ಪೈಸೆ ಆಗುತ್ತೆ. ನಿಮಗೆ ಒಂದು ಸಿಂಗಲ್ ಆಗಿ ತೊಗೊಂಡ್ರೆ 6 ರೂಪಾಯಿ ಮಾಡಿದ್ರೆ ಪೂರ ಪ್ಯಾಕೇಜಿಂಗ್ ತೆಗೆದುಕೊಂಡು ಡಿಸ್ಕೌಂಟಾಗಿ ನಿಮಗೆ ಆಫರಲ್ಲಿ ಸಿಗ್ತಾ ಹೋಗುತ್ತೆ ಈ ಒಂದು ಟ್ಯಾಬ್ಲೆಟನ್ನು. ಮತ್ತು ಈ ಟ್ಯಾಬ್ಲೆಟಿನ ಒಂದು ಯೂಸಸ್, ಬೆನಿಫಿಟ್ಸ್ ನೋಡೋ ಸ್ನೇಹಿತರೆ, ಈ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು ಇದು ಆ್ಯಕ್ಚುಲಿ ಈ ಒಂದು ಎವೋಮೈನ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು ಇದು ಮೋಷನ್ ಸಿಕ್ನೆಸ್ಸಿಗೆ, ಅಂದರೆ ಟ್ರಾವೆಲಿಂಗ್ ವಾಮಿಟಿಂಗ್ ಆಗ್ತಾಯಿದ್ರೆ ಅಂಥ ಸಂದರ್ಭದಲ್ಲಿ ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಅಂತಂದರೆ ಈ ಟ್ರಿಪ್ಪಿಗೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರು, ಏನೋ ಹೊರಗಡೆ ಹೋಗ್ತಾಯಿದ್ರಿ, ಅವ್ರಿಗೆ ಏನು ಮಾಡಿದ್ರೆ ಸುತ್ತ ಬೈಕ್ ಅಂದರೆ ಕುಂತ ತಕ್ಷಣ ಏನು ಮಾಡ್ತಾರೆ, ವಾಂತಿ ಸ್ಟಾರ್ಟ್ ಆಗತ್ತಲ್ಲ, ಅವ್ರಿಗೆ ಈ ಒಂದು ಟ್ಯಾಬ್ಲೆಟನ್ನು ನೀವು ತೆಗೆದುಕೊಂಡ್ರೆ ಬೆಸ್ಟು. ಯಾವುದೇ ರೀತಿ ನಿಮಗೆ ಯಾವುದೇ ರೀತಿ ವಾಂತಿ ಆಗಲ್ಲ. ಅದರ ಜೊತೆಗೆ ಏನು ಮಾಡ್ತಪ್ಪ ಅಂತಂದ್ರೆ ಇದು ವಾಮಿಟಿಂಗ್ ನಸೆ ಇರುತ್ತಲ್ಲ, ಆ ಒಂದು ಈ ಸರ್ಜರಿ ಮಾಡ್ತಿರ್ತಾರೆ, ಸರ್ಜರಿ ಮಾಡಿದಾಗ ಮತ್ತು ಅದು ಮಾಡೋಕ್ಕೆ ಅಂದರೆ ಬಿಫೋರ್ ಸರ್ಜರಿ ಆಗಬಾರ್ದು ಅಂತ ಮತ್ತು ಆಫ್ಟರ್ ಸರ್ಜರಿ ಆಗಬಾರ್ದು ಅಂತ ಕೊಟ್ಟಿರ್ತಾರೆ. ಅಲ್ಲಿ ಸಹ ಇದನ್ನು ಯೂಸ್ ಮಾಡ್ತಾರೆ ಈ ಒಂದು ಟ್ಯಾಬ್ಲೆಟನ್ನು ಎವೋಮೈನ್ ಅನ್ನುವಂಥದ್ದು. ಮತ್ತು ಇನ್ ಕೇಸ್ ಅಲರ್ಜಿಕ್ ರಿಯಾಕ್ಷನ್ ಇದ್ದರೂ ಸಹ ಯೂಸ್ ಮಾಡ್ತಾರೆ. ರ್ಯಾಷಸ್, ಇಚಿಂಗ್, ರನ್ನಿಂಗ್ ನೋಸ್ ಇದ್ದಾಗ ಸಹ ಏನು ಮಾಡ್ತಾರೆ, ಈ ಒಂದು ಎವೋಮೈನ್ ಅನ್ನುವಂಥ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ. ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ ಬಂದುಬಿಟ್ಟು ಒಂದು ಡ್ರೈನೆಸ್ ಆಗುತ್ತೆ ಮೌತಲ್ಲಿ, ಮತ್ತು ಬ್ಲರ್ ವಿಷನ್ ಆಗುತ್ತೆ, ಮತ್ತು ಹೆಡ್ಏಕ್, ಒಂದು ಡಿಸಿನೆಸ್ ಸಹ ಆಗುತ್ತೆ. ಸೊ ಆಗೋದ್ರಿಂದ ಏನಾಗುತ್ತೆ, ಈ ಒಂದೆಲ್ಲ ಇವೆಲ್ಲ ಒಂದು ಏನಾರ ಸೈಡ್ ಎಫೆಕ್ಟ್ಗಳು ಎಲ್ಲ ಕಾಮನ್ ಟೆಂಪ್ರವರಿ ಆಗಿರ್ತವೆ. ಇನ್ ಕೇಸ್ ಜಾಸ್ತಿ ಆಗ್ತಾಯಿದ್ದಾರೆ, ಇನ್ ಕೇಸ್ ನಿಮ್ಗೆ ಏನಾದರೂ ಒಂದು ಡಿಸೀಸಸ್ ಇರ್ತದೆ, BP, ಶುಗರ್, ಮತ್ತು ಒಂದು ಕಿಡ್ನಿ ಪ್ರಾಬ್ಲಮ್, ಪ್ರೆಗ್ನೆನ್ಸಿ ಇಂಥವೆಲ್ಲ ಏನೋ ಸಮಸ್ಯೆಗಳಿರ್ತದೆ, ಡಾಕ್ಟ್ರಿಗೆ ನೀವು ಕನ್ಸಲ್ಟ್ ಮಾಡಿ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ ಸ್ನೇಹಿತರೆ. ಮತ್ತು ಇದರ ಒಂದು ಡೋಸೇಜನ್ನು ಹೇಳೋದಾದ್ರೆ ಎಷ್ಟು ಪ್ರಮಾಣ ತೆಗೆದುಕೊಳ್ಬೇಕು, ಎಷ್ಟೆಷ್ಟು ತೊಗೊಳ್ಬೇಕು ಅಂತ ನೋಡಿದ್ರೆ, ಅಡಲ್ಟ್ ಆಗಿದ್ದರೆ ಅಂದರೆ 18 ವರ್ಷ ಮೇಲ್ಪಟ್ಟಂಥ ಒಂದು ವ್ಯಕ್ತಿಗಳಾಗಿದ್ದರೆ ಡೈಲಿ 1 ಟ್ಯಾಬ್ಲೆಟ್ ತೆಗೆದುಕೊಂಡ್ರೆ ಸಾಕು, ನಿಮಗೆ ಆರಾಮ ಅನ್ನಿಸ್ತದೆ. ಮತ್ತು ಇಲ್ಲಿ ಚಿಲ್ಡ್ರನ್ಸ್ ಆಗಿದ್ದರೆ 5 to 10 years ಒಳಗಿದ್ರೆ ಅಂದರೆ ಅರ್ಧ ಟ್ಯಾಬ್ಲೆಟ್. ಇಲ್ಲಪ್ಪ ಅಂದರೆ ಇವೆಲ್ಲೂ ಗೊತ್ತಿಲ್ಲಪ್ಪ ಅಂದರೆ ನೀವೇನು ಆ್ಯಸ್ ಎ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್ ನೀವು ಈ ಒಂದು ಟ್ಯಾಬ್ಲೆಟನ್ನು ನೀವು ಏನು ಮಾಡೋದು ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ, ಎವೋಮೈನ್ ಅನ್ನುವಂಥ ಒಂದು ಟ್ಯಾಬ್ಲೆಟ್. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತಂದ್ರೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.